Beso ka kayo. Beso nila. Sabi ka daw tayo. Makulad na po. Alam ni kan wala naman. Yaji pa rin siya. Bukan salam. Alam na baka na alain. Yeah. Lord, yeah. Ay, shit, yeah, but I'm going to happen to that. What's that? Entonces, what is it? Hey, one thousand. Ay, na tayo to. Harilo ko na ito ang nasaktunan. Alam, Jian, snamare, restmare, kisama timbang. Allah bro, izagani bo ye ay suswa. ಅಲ್ಲಜ್ಜು ಇಲ್ಲಿ 6 ಗಂಟೆಗೆ ಹೋಟ್ಲ್ ಓಪನ್ ಆಗುತ್ತೆ. ರೀಲ್ಸ್ ಮಾಡಿ ಒಳ್ಳೆ ಮಸಾಲೆ ದೋಸೆ, ಇಡ್ಲಿ, ವಡೆ ಎಲ್ಲ ಕೊಡ್ತಾರೆ. ತಿಂದು ಮತ್ತೆ ಬರೋದು ಬಂದು ಮಕ್ಕೊಂಡು ನೀನು ಬ್ರಷ್ ಎಲ್ಲ ಇಟ್ಟಿದ್ಯಾ ನಾಷ್ಟ ಮಾಡ್ಕೊಂಡು ಬರಂತಾರೆ. ಅಲ್ಲಜ್ಜು ನಾಷ್ಟ ಮಾಡ್ತಾರೆ. ನಾನು ನೀರು ಕೊಡ್ತೀನಿ ಸರ್, ಬಾಯಿಗ ನೀರಕ್ಕೆ ಅಂತೀನಿ. ಅಲ್ಲ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಫಸ್ಟ್ ಇವತ್ತೇನಾಗ್ತೀನಿ ಸ್ಪೆಷಲ್ ಎಷ್ಟು ಗಂಟೆಗೆ ಮಕ್ಕಳಿದ್ದೀವಿ ಇವತ್ತು? ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ? अच्छा लगता है? कौन सब्जेक्ट अच्छा लगता है? बैगन। Ilang kaya kan berdoa ini dengan kita. Yo anjir yo. Oke kan yo. Yo itu lama ada gitu. Dong, kayak apa kita tahu kan. Baik. Nah, itu. Kayak apa tuh? Oke, Pak. Baik, bisa. guys. ಮತ್ತೆ ಕರಿಯ ಬ್ರಷ್ ಮಾಡಿದಾನೆ, ಕೈಯಲ್ಲಿ ಹಾಕೊಂಡಿದ್ದಾನೆ. ಸೊ ಇವಾಗ ಹಾಕೊಂತಾನೆ. ಇದಕ್ಕೆ ಒಂದು ಸ್ಲೋ ಮೋಷನ್ ಎಡಿಟ್ ಹಾಕ್ತೀನಿ, ನೋಡ್ಕೊಳ್ಳಿ. ರೆಡಿಯಾಗಿದ್ದಾನೆ. 6 ಗಂಟೆಗೆ ವಾಕಿಂಗ್ ಹೋಗ್ತಾ ಇದೀವಿ. ಮತ್ತೆ ಇಲ್ಲಿ ನಮ್ಮ ಗೈಸ್ ಒಂದೊಂದು ಸ್ಲೋ ಮೋಷನ್ ಅಂತ ಹೊಡ್ಕೊಬಿಡಿ. ವಾಕಿಂಗ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಗಾಯ್ಸ್. ನಮ್ಮ ಹೋಟೆಲಿಂದ ಒಂದು 10 ಮಿನಿಟ್ಸ್ ದೂರದಲ್ಲಿ RRR ಹೋಟೆಲ್ ಇದೆ. ಸೊ ಅಲ್ಲಿ ಹೋಗಿ ನಾವು ಬೆಳಗಿನ ನಾಷ್ಟ ಮಾಡ್ಬೇಕು ಅನ್ಕೊಂಡಿದೀವಿ. ಅಲ್ಲಿ ಇಡ್ಲಿ, ನಾವಿವಾಗ ಮೈಸೂರಲ್ಲಿ ಇದ್ದೀವಿ. ನೆಕ್ಸ್ಟ್ ನೀನ್ ಮಾತಾಡು. ನಮ್ ಕರಿಯಪ್ಪ ಮಾತಾಡ್ತಾನಂತೆ. ಟೈಮ್ ಇವಾಗ ಬಂದು ಎಷ್ಟು 6 ಗಂಟೆ 6:50. ಹಾಯ್ ಗಾಯ್ಸ್, ರೂಮ್ ಎಲ್ಲ ನೋಡಿದ್ವಿ. ಸಿಕ್ಕಾಪಟ್ಟೆ ನಿದ್ದೆ ಬಂತು ನನಗೆ. ಚೆನ್ನಾಗಿ ನಿದ್ದೆ ಬಂತು. ನನ್ನ ಮಕ್ಕಳಿಂದ ಇನ್ನೂ ನಿದ್ದೆನೇ ಆಗಿರಲ್ಲ.
ನನ್ನ ಮಕ್ಕಳು ಹೊಡೆದು ಇರ್ತಿದ್ರು. ನನಗೆ ಸಾಕಾಗೋಯ್ತು. ಇನ್ನ ನಿದ್ದೆ ಐತೆ ಫ್ರೆಂಡ್ಸ್. ನನ್ನ ಮಕ್ಕಳು ಎದ್ದಳು ಫ್ರೆಶ್ ಅಪ್ ಆಗು, ಮಾಡಿದ್ರೆ 5:40-45 ಆಗೈತೆ. ನಾನು ನೋಡ್ರೆ ಇನ್ನ ನಿದ್ದೆ ಹಂಗೆ ಐತೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ. ರಾತ್ರಿ ನೈಟ್ 10 ಗಂಟೆ ಬರೋದು. ಸಿಕ್ಕಾಪಟ್ಟೆ ಸಖತ್ ನಿದ್ದೆ ಬಂತು ಗಾಯ್ಸ್ ಈ ಬೆಡ್ ಮೇಲೆ. ಫೈನಲಿ 5:15 ಎದ್ದು ಇನ್ನು ಎಬ್ಸಿ ಇವಾಗ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ಇಲ್ಲಿಗೆ RR ಹೋಟ್ಲಿಗೆ ಬನ್ನಿ ಗಾಯ್ಸ್. ಬ್ರೇಕ್ಫಾಸ್ಟ್ ತಿನ್ನೋಣ, ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡೋಣ. ಸೊ ಗಾಯ್ಸ್ ನಾವಿಬ್ರು ಪರ್ಫೆಕ್ಟಾಗಿ ರೆಡಿ ಆಗಿದ್ವಿ. ನನ್ನ ಮಗ ಇದಾನಲ್ಲ, ಬ್ರಷ್ ತಂದಿಲ್ಲ, ಏನು ತಂದಿಲ್ಲ. ಇವಾಗ ಹಂಗೆ ತಿಂತಾರೆ. ಕರೆ ಕಾಫಿ ಟೀ ಕಾಫಿ ಯಾವ್ದಾದ್ರು ಓಕೆ. मुझे भी काफी भैया, अभी काफी चाहिए, स्ट्रांग काफी. तुझे ಅಲ್ಲ ಗುರು ನಾನು ಕಾಫಿ ಟೀ. ನಾವಿಲ್ಲ ಕೆಳ ಕಾಫಿ ಐತಿ, ಕುಡ್ಕೊಂಡ್ ಬಂದ್ಬಿಡೋಣ. ಇವ್ನಿಗೆ ಬ್ರಷ್ ತರೋಣ, ಹಂಗೆ ಬರ್ತಾ. ನಾನು ಕಾಣಿಸ್ತೀವನೆಲ್ಲ ಗೊತ್ತಿಲ್ಲ ನಿಮಗೆ. ನಮ್ಮ ಕರಿಯ ಜೊತೆ ದೊಡ್ಡ 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 ಗೈಸ್ ಇಲ್ಲಡಿ, ನಮ್ಮ ಕರಿಯವರು ಸ್ಮಾರ್ಟ್ ಆಗಿ ರೆಡಿ ಆಗಿದ್ದಾರೆ. ಬ್ಲ್ಯಾಕ್ ಕಲರ್ ವಾಟ್ ಇಸ್ ದಟ್ ಗಾಗಲ್ ಹಾಕೊಂಡು, ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ನೋಡಿ ವೈಟ್ ಕಲರ್ ಬೊಟ್ಟಿಟ್ಕೊಂಡಿದ್ದಾರೆ. ಎಷ್ಟು ಗಂಟೆಗೆ ಎದ್ರಿ? 5:30. ಇವಾಗ ಎಷ್ಟು ಗಂಟೆ ಆಗಿದೆ? 5:30. ಕರಿಯ 5:30 ಎದ್ದು ನೀವು ಏನೇನ್ ಮಾಡಿದ್ರಿ ಇಲ್ಲಿವರೆಗೂ? ಎದ್ದೆ, ಬ್ರಷ್ ಮಾಡಿದೆ, ಫ್ರೆಶ್ ಅಪ್ ಆದೆ, ಎಲ್ಲ ತಲೆ ನೀಟಾಗಿ ಬರ್ಸ್ಕೊಂಡೆ, ಬಟ್ಟೆ ಇಟ್ಕೊಂಡೆ, ಇವಾಗ ಸ್ಪೆಕ್ಸ್ ಹಾಕೊಂಡೆ. ಹೊರಗಡೆ ಹೋಗೋದಷ್ಟೇ ಬಾಕಿ. ಎಲ್ಲಿಗೆ ಹೋಗ್ತಿದ್ರ ಕರಿಯಪ್ಪ? ಹೊರಗಡೆ ವಾಕಿಂಗ್ ಮಾಡ್ಬಿಟ್ಟು ಆಮೇಲೆ RR ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಟೇಸ್ಟ್ ಹೆಂಗೈತೆ ನೋಡ್ಬಿಟ್ಟು ಹಂಗೆ ಟೀ ಕಾಫಿ ಸಿಕ್ಕರು ಓಕೆ. ನಾನು ಬ್ರಷ್ ಮಾಡಿಲ್ಲ, ಎದ್ದವನು ಹೆಂಗೆ ಬರ್ತಾನ ಅಂತಾನೆ. ನಾನು ನಮ್ಮ ಅಮ್ಮ ಇಬ್ರು ಸಖತ್ ಫುಲ್ ರೆಡಿ ಆಗ್ಬಿಟ್ಟಿದೀವಿ. ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟಿದೀವಿ. ಟೀ ಕುಡಿಯೋ, ಕಾಫಿ ಕುಡಿಯೋಕ್ಕೆಲ್ಲ. ನಾನು ಅವಾಗ ಅದೇ ಗಾಯ್ಸ್ ಸ್ವಲ್ಪ ಬ್ರಷ್ ತಗೊಂಬರ್ರಿ ಅಂತ ಅವ್ರು ತಗೊಂಬರ್ಲಿಲ್ಲ. ನಾನು ಬೇಕಾಯ್ತು ಪೀಸಾಗಿ ಮನೇಲಿ ಮಲ್ಕೊಂಡ್ಬಿಡ್ತೀನಿ. 12 ಗಂಟೆಗೆ ಮಾಡ್ತಾ ಈಗ ಚೆಕೌಟ್ ಐತೆ, ಆರಾಮಾಗಿ ಚೆಕೌಟ್ ಆಗಿ ಅದ್ಯಾವ್ದು ಚರ್ಚ್, ಇನ್ನೊಂದು ಮೈಸೂರು ದೇವಸ್ಥಾನ ಐತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗಾಯ್ಸ್ ಇದು ಒಂದು ಯಾರಿಗೂ ಹೇಳಲಾಗದ ವಿಷಯ. ಆ್ಯಂಡ್ ಇದು ಹೇಳೋಕ್ಕೆ ನನಗೇನೋ ತುಂಬ ಬೇಜಾರಾಗ್ತೈತೆ. ಯಾಕಂದರೆ ನಮ್ಮ ಕರಿಯವ್ರು ಏನಿದೆ ಅವ್ರ ಜೊತೆ ಬಿಗ್ 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 ಪ್ರ್ಯಾಂಕ್ ಆಗಿದೆ. ಏನಾಗಿದೆ ಅಂದ್ರೆ ಈಗ ಟೈಮು 12 ಗಂಟೆ ಏನೋ 12:30. ಬಟ್ ಇವನ್ಗೆ ನಾವು ಒಳ್ಳೇದ್ ಮಾಡ್ತದ ಇವ್ರಿಗೆ ನಾವು 5:30-6 ಗಂಟೆ ಅಂತ ರೆಡಿ ಮಾಡಿಸಿ ಅಲ್ಲಿಸಿ ಎಲ್ಲ ಫುಲ್ ಏನು ಗ್ರೂಮ್ ಮಾಡಿ ಕರ್ಕೊಂಡು ಹೋಗೋಣ ಅಂತಿದ್ವಿ. ಎಲ್ಲಿಗೆ? ಟೀ ಕುಡಿಯೋಕೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮತ್ತೆ ಕಾಫಿ ಕುಡಿಯೋಕ್ಕೆ. ಬಟ್ ಟೈಮ್ ಇಸ್ ಸ್ಟಿಲ್ 12 AM, ಲೈಕ್ 12 to 1 AM. ಟೈಮ್ ಪರ್ಸನ್ ಏನಂದ್ರೆ ನನ್ನ ಫೋನಲ್ಲಿ ಯಾವಾಗಲೂ ಅವ್ನು ಟೈಮ್ ನೋಡ್ತಾನಂತ ನಾನು ಎಲ್ಲ ಸೆಟ್ಟಿಂಗ್ ಚೇಂಜ್ ಮಾಡಿ 5:45 AM ಹಾಕಿದ್ದೆ ಅವನಿಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಇವಾಗ ಟೈಮ್ ಬಂದು ನೋಡಿ 12:29 AM, ಸಾರಿ 12:30. ಈಗ ಇನ್ನು 12:15 ರಾತ್ರಿ. ಸೊ ಯಾವ ಹೋಟ್ಲು ತೆಗ್ದಿರಲ್ಲ, ಯಾವುದೇನು ತೆಗ್ದಿರಲ್ಲ. ನಾವು ಯಾವುದು ಟಿಫನ್ಗೂ ಹೋಯ್ತಾ ಇಲ್ಲ, ನಾಷ್ಟಕ್ಕೂ ಹೋಯ್ತಿಲ್ಲ, ಕಾಫಿಗೆ ಹೋಯ್ತಿಲ್ಲ, ಟೀಗೆ ಹೋಯ್ತಿಲ್ಲ, ಎಲ್ಲೂ ಹೋಯ್ತಿಲ್ಲ. ಈಗ ಇವನು ಮತ್ತು ನಾನು ನಿದ್ದೆ ಮಾಡ್ತೀವಿ. ಆಮೇಲೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀವಿ ಗೊತ್ತಿಲ್ಲ. ಇವನೇನಂದರೆ ಗೈಸ್, ನಾನು ಇವನು 11 ಗಂಟೆ ತನಕ ಎದ್ದಿದ್ವಿ. ಇವನು 10 ಗಂಟೆಗೆ ಮಲ್ಗ್ಬಿಟ್ಟವನೆ, 10 ಗಂಟೆಗೆ ಮಲ್ಗವನೆ. ಸೊ ನಮಗೆ ಅದಾಗಲ್ಲ. ಇವಾಗ ನಾವು ಬಂದಿರೋದು ಮೈಸೂರಿಗೆ ಸುತ್ತಾಡೋಕ್ಕೆ. ಸೊ ನಾವು ಏನು ಮಾಡ್ಬೇಕು ಇವಾಗ? ಸುತ್ತಾಡಬೇಕು, ಮಾತಾಡಬೇಕು, ಲೈಕ್ ಫನ್ ಮಾಡ್ಬೇಕು ತಾನೆ ಗೈಸ್. ಇವನು
10 ಗಂಟೆಗೆ ಮಲ್ಬಿಟ್ಟವನೆ ಮನೇಲಿ. ಆಗಿದೆ ಗೈಸ್ ಕರೆಕ್ಟ್ 12:30 ಆಗಿದೆ. ನಾನು ನಮ್ಮ ಕರಿಯ ಅವರಿಗೆ ತುಂಬ ಹೃದಯದ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಸಾರಿ ಕನ್ನಡದ ಕರಿಯನಲ್ಲಿ ನಾನು ನಮ್ಮ ಕರಿಯನಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಯಾಕಂದ್ರೆ ಅವರ ನಿದ್ರೆಯನ್ನು ಹಾಳು ಮಾಡಿದ್ದೇನೆ ಮತ್ತು ಅವರಿಗೆ ತೊಂದರೆ ಕೊಟ್ಟಿದ್ದೇನೆ, ನಿದ್ರೆಯಿಂದ ಎಬ್ಬಿಸಿದ್ದೇನೆ. ಅದರಿಂದ ನನ್ನ ಒಂದು ಹೃದಯಪೂರ್ವಕ ಸಾರಿಗಳು. ಐ ಮೀನ್ ಕ್ಷಮಿಸಿ. ಸಾರಿ ಕರೆ ನಮ್ಮನ್ನ ಕ್ಷಮಿಸು, ಇವನ್ನ ಕ್ಷಮಿಸು. ಏನೋ ಇವಾಗ ಮಾಡ ಕರಿ ನಮ್ಮನ್ನ ಕ್ಷಮಿಸು, ಕರಿ ನಮ್ಮನ್ನ ಕ್ಷಮಿಸು. ನೋಡಿ ಗೈಸ್ ಸಿಂಗಂತೆ ಫುಲ್ MLA ಫೀಲ್ ತಗೋತವ್ರೆ. MLA ಆಗಿದ್ದಾರೆ ನಮ್ ಕರಿಯ ಇವಾಗ ಸದ್ಯಕ್ಕೆ. ಸೊ ಗಾಯ್ಸ್ ಕರಿ ಟೈಮ್ 12:30 ಆಗಿದೆ, ಮಲ್ಕೋ. ಬೆಳಿಗ್ಗೆ ಎದ್ದ ತಕ್ಷಣ ನಿಂಗೆ ನಾಷ್ಟ. ಇಷ್ಟು ಪ್ರ್ಯಾಂಕ್ ಮಾಡಿರೋದಕ್ಕಾದ್ರೆ ನಿಮ್ಗೆ ನಾಷ್ಟ ನಮ್ಮ ಕಡೆಯಿಂದ ಪಕ್ಕಾ ಇರುತ್ತೆ ಗಾಯ್ಸ್. ಅವನಿಗೆ ಮತ್ತೆ ನಾವೇನಂದ್ವಿ ಅಂದ್ರೆ ಇಷ್ಟೊತ್ತೆ ಈ ನನ್ನ ಮಕ್ಕಳು ಒಂದೊಂದಲ್ಲ ಹೇಳಿದ್ ಸುಳ್ಳು ಅಂತ ಹೇಳಿದ್ವಿ. ಬಟ್ 6:30 ಅಂತಾನೆ ನಿಜವಾಗ್ಲೂ ನಂಬವನೆ. ಕಂಟೆಂಟ್ಗೋಸ್ಕರ ಸುಳ್ಳು ಹೇಳಿದ್ವಿ ಅಂದ್ರೆ ಮತ್ತೆ ಅದನ್ನೇ ನಂಬವನೆ. ಬಟ್ ನಿಜವಾಗ್ಲೂ 12:30 ಆಗಿದೆ ಇನ್ನ. ಸೊ ನಾವು ಯಾವ್ದು ನಾಷ್ಟಕ್ಕೆ ಹೋಗ್ತಾ ಇಲ್ಲ ಗೈಸ್. 6 ಗಂಟೆ ಇನ್ನೂ ಆದ್ಮೇಲೆ ನೋಡಿ ಗೈಸ್ ನಮ್ಮನ್ನ ಬೈತಿದ್ದಾನೆ ಗೈಸ್. ಮತ್ತೆ ನಾಳೆ ಬೆಳಗ್ಗೆ ಎದ್ರೆ ಅವನು ನೋಡೋ ಪ್ಲೇಸಸ್ ಜಾಸ್ತಿ ಇದೆ. ಅಕ್ಟೋಬರ್ 14 AM 12:34 ಗೈಸ್ ಈಗ ನಮ್ಮ ಪ್ರ್ಯಾಂಕ್ ಬಗ್ಗೆ, ನಮ್ಮ ಪ್ರ್ಯಾಂಕ್ ಆಗಿರುವ ನಮ್ಮ ಕುಚಿಕು ಏನ್ ಹೇಳ್ತಾರೆ ಕೇಳೋಣ ಈ ಪ್ರ್ಯಾಂಕ್ ಬಗ್ಗೆ. ಕರೆಕ್ಟಾಗಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಮಾಡಿದ್ವಾ ನಮ್ಸಿದ್ವಾ ಕೇಳೋಣ. ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು. ನಾನು 6 ಗಂಟೆ ಅಂತ ತಕ್ಷಣ ನಿದ್ದೆ ನಂಬಿಟ್ಟೆ. ನನಗೆ ಗೊತ್ತಿಲ್ಲ ಟೈಮು, ಮಧ್ಯರಾತ್ರಿ ಆಗತ್ತಂತ. ನನಗೇನು 6 ಗಂಟೆ ಆಗ್ಬಿಟ್ಟೈತೆ ಹೆಸರಲ್ಲ ಅಂತ ಇದ್ಬಿಟ್ಟೆ. ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು. ನಾನು ಎಲ್ಲ 6 ಗಂಟೆ ಅಂತ ನಾನು ತಿದ್ದೆ. ನೋಡಿದ್ರೆ ಇನ್ನೂ ನಿದ್ದೆ ಬರ್ತೈತೆ. ನನ್ನ ಮಕ್ಕಳು 30 ವರ್ಷದ ಟೈಮ್ ಎಷ್ಟಂತ ಏನ್ ಮಾಡ್ಲಿ ಫ್ರೆಂಡ್ಸ್? ಸರಿ ಈ ಥರ ಮಾಡ್ತಾರೆ ನನ್ನ ಮಕ್ಕಳು. ಕ್ಷಮಿಸಿ ಕರಿಯ, ಕ್ಷಮಿಸಿದೀರಾ? ಅಲ್ಲ ಕ್ಷಮಿಸಿದ್ದೀರ ಗೊತ್ತಿಲ್ಲ. ಏನಂದಿಲ್ಲ, ಕ್ಷಮೆ ಯಾಚಿಸುವೆ ಅಂದಿಲ್ಲ, ಕ್ಷಮಿಸಿದೀರಾ? ಗೈಸ್ ನಿಜವಾಗ್ಲೂ ನಾವು ಅವ್ರ ನಿದ್ದೆನ ಹಾಳು ಮಾಡಿದ್ದೀವಿ ತಾನೆ. ಸೊ ಸಾರಿ ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್. ನನ್ನ ಹೃದಯದಿಂದ ನಮ್ಮ ಕರಿಯ ಕಡೆಯಿಂದ ನಿಮಗೆ ಗುಡ್ ಮಾರ್ನಿಂಗ್ ಹೇಳಿಸ್ಲಾ, ಗುಡ್ ನೈಟ್ ಹೇಳಿಸ್ಲಾ ನನಗೆ ಗೊತ್ತಿಲ್ಲ. ಅವ್ನು ಇವಾಗ ಮಲ್ಕ್ತಾನೆ. ಅವ್ನು ಏನು ಹೇಳ್ತಾನೆ ಅವನಿಗೆ ಬಿಟ್ಟಿದ್ದು. ಕರೆ ಹೇಳ್ಬಿಟ್ಟು ಮಲ್ಕೊಳ್ಳಿ. ಗಾಗಲೆಲ್ಲ ಹಾಕ್ಕೊಂಡವನೇ ಹೊರಗಡೆ ಹೋಗಕ್ಕೆ ರೆಡಿಯಾಗಿ. ಸೊ ಪಾಪ ಏನು ಮಾಡೋಕ್ಕಾಗಲ್ಲ ಗೈಸ್. ಇವನಿಂದ ನಾನು ಅಲ್ಲೋಜಿದೆ ಗೈಸ್. ಅವನ್ನ ನಮ್ಸೋಕ್ಕೋಸ್ಕರ ನಾನು ಅಲ್ಲೋಜಿದೆ. ಕರೆ ಗುಡ್ ಮಾರ್ನಿಂಗ್ ಆರ್ ಗುಡ್ ನೈಟ್ ಬೋತ್. ಆಮೇಲೆ ಬೆಳಗ್ಗೆ ಎದ್ಮೇಲೆ ಗುಡ್ ಮಾರ್ನಿಂಗ್. ಗೈಸ್ ನಾನು ಇವನ್ನ ನಮ್ಸೋಕೆ ನಾನು ಅಲ್ಲೋಜಿದ್ದೀನಿ. ನನ್ನ ಡೆಡಿಕೇಶನ್ನ ಕೇಳಿ ಕರಿ. ನಿತಿನ್ ನಾನೇನು ಮಾಡಿದೆ? ಅವನ್ನ ನಮ್ಗೋಸ್ಕರ ಅಲ್ಲೋಸ್ದ. ಮತ್ತೆ ಅದು ಮುಖ ವಾಶ್ ಮಾಡ್ಕೊಂಡ. ಇವನಂತೂ ಫುಲ್ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು. ಇಲ್ಲ ಕರಿಯಪ್ಪ ನೋಡಿದ್ರೆ ಫುಲ್ ರೆಡಿ ಆಗ್ಬಿಟ್ಟವ್ರೆ. ಏನ್ ಮಾಡಕ್ಕಾಗುತ್ತೆ ಪಾಪ. ಗೈಸ್ ಡೋರ್ ತನಕ ಕರ್ಕೊಂಡು ಹೋದೆ. ಪ್ರಾಂಕ್ ಮಾಡಿದ್ದು ಅವ್ನಿಗೆ ಗೊತ್ತಿಲ್ಲ, ಏನ್ ಮಾಡಕ್ಕಾಗಲ್ಲ ಗೈಸ್. ಈ ಒಂದು ನನ್ನ ಪ್ರ್ಯಾಂಕ್ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ಒಂದು ನ್ಯೂ ಅಪ್ಡೇಟ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಹೀಗೆ ನನ್ನ ಮುಂಬರುವ ಎಲ್ಲ ವಿಡಿಯೋಗಳನ್ನ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಒಂದು ಲಾಗ್ನ ಮುಗಿಸ್ತೀನಿ ಗೈಸ್. ಸಿಗುವ ಮತ್ತೆ. ಟಾಟಾ ಬಾಯ್ ಬಾಯ್.